ಎಲ್ಲರಿಗೂ ನಮಸ್ಕಾರ. ಇದು ಬುಧವಾರದ ವ್ಲಾಗ್. ನನ್ನ ಮಗ ಮುಂಜಾನೆ ಎದ್ದು ಸುಪ್ರಭಾತ ಶುರು ಮಾಡಿಬಿಟ್ಟಾನ. ಇವತ್ತು ನಾನು ಹಿಟ್ಟಿನ ದೋಸೆ ಮಾಡಕತ್ತೀನಿ. ಅದನ್ನು ತಿಂದ್ರೆ ಈಟಿಂಗ್ ಲೈಕ್ ವಾವ್ ಅಂತ ಹೇಳಿ ನೀವು ಹೇಳಬೇಕು. ಚಪಾತಿ ಹಿಟ್ಟಿಗೆ ಸ್ವಲ್ಪ ಇಂಗು, ಎಳ್ಳು, ಜೀರಿಗೆ ಮತ್ತು ಸ್ವಲ್ಪ ಅಜ್ವಾನ ಹಾಕ್ರಿ, ಡೈಜೆಷನ್ ಆಗ್ತೈತಿ. ಇನ್ನು ಅದಕ್ಕೆ ಸ್ವಚ್ಛಗೆ ತೊಳೆದಂತಹ ಮೆಂತೆ ಪಲ್ಯ, ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ರಿ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಹೊತ್ತಿ ಬಿಡ್ತಾವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಸ್ವಲ್ಪ ಖಾರ ಹಾಕ್ರಿ, ಆಮೇಲೆ ಅರ್ಶಿಣ ಪುಡಿ ಹಾಕ್ರಿ. ಇದನ್ನು ದೋಸೆಯ ಹಿಟ್ಟಿನ ಹದಕ್ಕೆ ನೀವು ನೀರು ಹಾಕಿ ಕಲಿಸ್ಕೋಬೇಕು. ಈ ರೀತಿ ಕಾಣ್ತತಿ. ಸ್ವಲ್ಪ ಮುಚ್ಚಳ ಮುಚ್ಚಿದ್ರೆ ಹಿಟ್ಟು ನೆನೆದು ದೋಸೆ ತೀರೋ ಒಟ್ಟು ಟೇಸ್ಟ್ ಆಗ್ತಾವೆ. ಹಂಚಿನ ತುಂಬ ನೀಟಾಗಿ ಎಣ್ಣೆ ಹಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ದೋಸೆಯನ್ನು ಮಾಡಿರಿ. ಸಣ್ಣ ಫ್ಲೇಮ್ ಇಟ್ಟರೆ ದೋಸೆ ಬೇಯೋದಿಲ್ಲ. ಜೋರಾಗಿಟ್ಟರೆ ಆ ಹಂಚಿಗೆ ದೋಸೆ ಹತ್ಕೊಂಡು ಹೊತ್ತಿ ಬಿಡ್ತಾವೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಟು ನೀವು ದೋಸೆ ಮಾಡಿರಿ. ಈ ದೋಸೆ ಜೊತೆ ನಾನು ಕೆಂಪು ಚಟ್ನಿ ಮಾಡಿದ್ದೆ. ಎರಡು ಕಾಂಬಿನೇಷನ್ ಮಸ್ತ್ ಆಗಿತ್ತು ನೋಡ್ರಿ. ಇದನ್ನು ನೋಡಿ ನನ್ನ ದೊಡ್ಡ ಮಗ ರಾತ್ರಿನೂ ನನಗೆ ಮುಂಜಾನೆ ದೋಸೆ ಮಾಡಿದ್ದಿಲ್ಲ, ಅದ್ರಂಗೆ ಮಾಡಿಕೊಡು ಮಮ್ಮಿ ಅಂತ ಹೇಳಿ ಕೇಳಿದ. ರಾತ್ರಿನೂ ನಾನು ಹಿಟ್ಟಿನ ದೋಸೆನ ಮಾಡಿದ್ದೆ. ಒಟ್ಟಿನೊಳಗೆ ಈ ಹಿಟ್ಟಿನ ದೋಸೆ ಭಾರಿ ಸೂಪರ್ ಆಗಿರ್ತಾವೆ. ಈ ಥಂಡಿಗಾಲದಾಗ ಬಿಸಿ ಬಿಸಿದು ಏನಾದ್ರು ತಿನ್ನಬೇಕು ಅನಿಸಿದಾಗ ನೀವು ಸಾಯಂಕಾಲ ಕೂಡ ಇದನ್ನು ಸ್ನ್ಯಾಕ್ಸ್ ಆಗಿ ನೀವು ತಿನ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.